ದೇಹದಲ್ಲಿ ಚಿನ್ನವಿದೆ ಅಂತ ಕೇಳಿದ್ರೆ ನಿಮಗೆ ಆಘಾತವಾಗಬಹುದು. ಆದರೆ ಅದು ನಿಜ. ಮಾನವ ದೇಹವು ಬಹಳ ಕಡಿಮೆ ಪ್ರಮಾಣ ಆದರೆ ಚಿನ್ನವನ್ನ ಹೊಂದಿರುತ್ತೆ. ಪ್ರತಿಯೊಬ್ಬ ಮಾನವ ದೇಹವು ಸರಾಸರಿ 0.2 ಮಿಲಿಗ್ರಾಂ ಚಿನ್ನವನ್ನ ಹೊಂದಿರುತ್ತೆ ಅಂತ ಅಂದಾಜಿಸಲಾಗಿದೆ. ಚಿನ್ನವು ಭೂಮಿಯಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಲೋಹವಾಗಿದೆ. ಅದು ನೀರು, ಮಣ್ಣು ಮತ್ತು ಗಾಳಿಯ ಮೂಲಕ ಮರಗಳನ್ನು ಪ್ರವೇಶಿಸುತ್ತೆ. ಆ ಮರಗಳು ನಾವು ತಿನ್ನುವ ಆಹಾರದ ಭಾಗವಾಗುತ್ತೆ. ಆದ್ದರಿಂದ ನಾವು ಆಹಾರ ಮತ್ತು ಕುಡಿಯುವ ನೀರಿನ ಮೂಲಕ ಸಣ್ಣ ಪ್ರಮಾಣದಲ್ಲಿ ಚಿನ್ನವನ್ನ ಸೇವಿಸ್ತೀವಿ. ಈ ಚಿನ್ನವು ನಮ್ಮ ದೇಹದಲ್ಲಿ ಕರಗಿದ ರೂಪದಲ್ಲಿ ಅಂದ್ರೆ ನಮ್ಮ ಬ್ಲಡ್ ಸ್ಟ್ರೀಮ್ ರಕ್ತದಲ್ಲಿ ಇರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಅಗತ್ಯವಾದ ಖನಿಜವೇನಲ್ಲ. ಕಬ್ಬಿಣ ಮತ್ತು ಕ್ಯಾಲ್ಸಿಯಂನಂತ ಖನಿಜಗಳು ದೇಹಕ್ಕೆ ಬಹಳ ಅಗತ್ಯ, ಆದರೆ ಚಿನ್ನ ಅಗತ್ಯವಲ್ಲ. ವಿಜ್ಞಾನಿಗಳು ಇನ್ನೂ ಇದರ ಬಗ್ಗೆ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಚಿನ್ನದಿಂದ ತಯಾರಿಸಿದ ಔಷಧಗಳು ಕೂಡ ಕೆಲವು ರೀತಿಯ ಕಾಯಿಲೆಗಳಿಗೆ ಉಪಯುಕ್ತವಾಗಬಹುದು ಅನ್ನುವ ನಂಬಿಕೆ ಕೂಡ ಇದೆ. 0.2 ಮಿಲಿಗ್ರಾಂ ಚಿನ್ನ ಅಷ್ಟು ಅಮೂಲ್ಯವಲ್ಲ ಅಂತ ನೀವು ಭಾವಿಸಬಹುದು, ಆದರೆ ಅದರ ಮೌಲ್ಯ ಹಣದಲ್ಲಿಲ್ಲ. ಅದು ನಾವು ಪ್ರಕೃತಿಯ ಒಂದು ಭಾಗ ಅಂತ ನೆನಪಿಸುವ ಸಂಕೇತವಾಗಿದೆ.